ರಾಜ್ಯ ರಸ್ತೆ ಸಾರಿಗೆ ನಿಗಮದ ಗೌರಿಬಿದನೂರು ಘಟಕದ ಚಾಲಕ ಉಮೇಶ್ ಕುಮಾರ್ ಅವರು ಮೇ 1ರಂದು ಕರ್ತವ್ಯ ಮುಗಿಸಿ ಮನೆಗೆ ಬಂದ ಬಳಿಕ ಬ್ರೈನ್ ಸ್ಟ್ರೋಕ್ ಹೊಡೆದಿದೆ. ತಕ್ಷಣ ಅವರನ್ನು ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಸದ್ಯಕ್ಕೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇಲಾಖೆ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ನೀಡಿದ್ದರೂ ನಿಗಮದ ಯಾವೊಬ್ಬ ಅಧಿಕಾರಿಯೂ ಆಸ್ಪತ್ರೆಗೆ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿಲ್ಲ. ನೌಕರರ ಹಿತ ಕಾಪಾಡಬೇಕಾದುದು ನಿಗಮದ ಕಾರ್ಮಿಕ ಕಲ್ಯಾಣ ಅಧಿಕಾರಿಯ ಕರ್ತವ್ಯ. ಆದರೆ ಕಲ್ಯಾಣಾಧಿಕಾರಿ ಜೆ ಶಾಂತ ಅವರಿಗೆ ಕರೆ ಮಾಡಿದರೆ ಅನಾರೋಗ್ಯಕ್ಕೆ ಒಳಗಾದರೆ ಆಸ್ಪತ್ರೆಗೆ ಸೇರಿಸಿ ಆರೋಗ್ಯ ಕಾರ್ಡ್ ತೋರಿಸಿ ಚಿಕಿತ್ಸೆ ಪಡೆದುಕೊಳ್ಳಬೇಕು. ಯಾವುದಾದರೂ ಕಡತಗಳನ್ನು ಪಾಸ್ ಮಾಡಬೇಕಿದ್ದರೆ ನಾವು ಮಾಡಿಸುತ್ತೇವೆ. ಅದನ್ನು ಬಿಟ್ಟು ಆಸ್ಪತ್ರೆಗೆ ದಾಖಲಾಗುವವರನ್ನೆಲ್ಲ ಭೇಟಿ ಮಾಡಿ ವಿಚಾರಿಸಲು ಆಗುವುದಿಲ್ಲ ಎಂಬ ಉಡಾಫೆ ಉತ್ತರ ನೀಡುತ್ತಿದ್ದಾರೆ. ಆರೋಪಿಸಿದವರು ನೌಕರನ ಸಂಬಂಧಿಕರು ಹಾಗೂ ಕಾರ್ಮಿಕ ಸಂಘಟನೆಯ ಮುಖಂಡರು ದೂರಿರುತ್ತಾರೆ. ನಿಗಮದ ಹಿತದೃಷ್ಟಿಯಿಂದ ಹಗಲು ಇರಲು ಎನ್ನದೇ ಶ್ರಮಿಸುವ ನೌಕರರ ಪ್ರಾಣಕ್ಕೆ ಬೆಲೆ ಇಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಅಲ್ಲೇ ಏನಾದರೂ ಪ್ರಾಬ್ಲಮ್ ಇದ್ರೆ ಅಪ್ರೂವಲ್ ಅಂದ್ರೆ ನಾವು ಕೊಡಿಸ್ತೀವಿ. ಅಲ್ಲ ಮೇಡಮ್ ಅವರೇ, ಈಗ ಎಂಪ್ಲಾಯೀಸ್ ಕೆಲಸ ಮಾಡೋರ ಜಾಗಕ್ಕೆ ಅಟ್ಲೀಸ್ಟ್ ಡಿಪಾರ್ಟ್ಮೆಂಟ್ ಯಾರು ಹೋಗ್ಬಾರ್ದು? ಅವ್ರ ವೈಫ್ ಇಲ್ಲಪ್ಪ, ಹೋಗಕ್ಕಾಗಲ್ಲ. ಯಾಕೆ ಯಾರು ಹೋಗಲ್ಲ? ಹೋಗಲ್ವಾ? ಟ್ರೀಟ್ಮೆಂಟ್ ಅವ್ರು ತಗೋಬೇಕಲ್ಲಿ. ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ. ಕಾರ್ಡ್ ಏನಾದ್ರು ಅಕ್ಸೆಪ್ಟ್ ಆಗಲ್ಲ, ಅಪ್ರೂವಲ್ ಆಗಲ್ಲ ಅಂದ್ರೆ ಏನಂತ ನಾವು ಕೇಳ್ಬೋದು, ಮಾತಾಡ್ಬೋದು. ಅಲ್ಲ ಮೇಡಮ್ ಅವರೇ, ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅಟ್ಲೀಸ್ಟ್ ಡಿಪಾರ್ಟ್ಮೆಂಟ್ ಕಡೆ ಯಾರು ನೋಡ್ಕೊಂಡ್ ಬರ್ಬೋದಲ್ವಾ? ಇಲ್ಲಪ್ಪ, ಇಲ್ಲ. ಹೌದಾ? ಒಬ್ಬೊಬ್ಬರ ಮನೆ 4 ಜನ 5 ಜನ ಇರ್ತಾರೆ. ಟೋಟಲ್ ತಗೊಂಡ್ರೆ 30,000 ಜನ. ಹ್ಞೂ ಮೇಡಮ್ ಅವರೇ, ಎಲ್ಲಿ ಹೋಗಕ್ಕಾಗತ್ತೆ? ನೀವು ಹೋಗ್ಬೇಡಿ ಮೇಡಮ್ ಅವರೇ, ನಿಮ್ ಕೆಳಗಡೆ ಅವ್ರನ್ನ ಕಳ್ಸ್ಕೊಡಿ. ಯಾರು ಕೆಳಗಡೆ ಇರೋರು ಯಾರು ಇಲ್ಲ, ನನ್ನ ಹತ್ರ ಇರೋದೊಬ್ರು ಲೇಡಿ. ಓಕೆ, ಇದನ್ನ ಫೈನಲ್ ಆಯ್ತು ನಿಮ್ದು? ಹೌದು. ಸರಿ ಮೇಡಮ್, ಆಯ್ತು. ಓಕೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.